ಕೋರ್ಟ್ ಉಲ್ಲಂಘನೆ ಮಾಡಿದ್ಮೇಲ ನಾವು ಕೋರ್ಟ್ ಅನ್ಯಾಯವಾಗಿ ಅಪಮಾನ ಮಾಡ್ದಂಗಾಯ್ತಲ್ಲ ಅಂತ ನಮ್ಗೆ ಒಳ್ಳೆಯವ್ರಿಗೆ ಕಾಲ ಇಲ್ಲ ಸರ್. ಇದು ಇಂತಿಂತವ್ರಿಗೆ ಕಾಲ. ನಾ ಇಂಥ ಸಬ್ ಇನ್ಸ್ಪೆಕ್ಟ್ರು ಇಂಥ ತಹಸೀಲ್ದಾರ್ ನನ್ನ ಸರ್ವಿಸ್ ನೋಡಿಲ್ಲ. ಅದ್ರಿಗೆ ಎದ್ರಕೊಂಡು ಊರು ಬಿಡ್ಬೇಕಾದ್ರೆ ನಮ್ಗೆ ಹೆಣ್ಣು ಮಕ್ಳು ಇರೋದು ಸರ್. ಗಂಡು ಮಕ್ಳಿಂದ ನಮ್ಮ ನಿಂತ್ಗಳಿಗೆ ಜಗಳಕ್ಕೆ ಹೋಗಿ ಏನು ಮಾಡ್ಬೇಕು, ಯಾವ ಥರ ಮಾಡ್ಬೇಕು ಹೇಳಿ ಮಾಡ್ಬೇಕು. ಊರಲ್ಲಿ ಕೋರಟ್ಗೆಲ್ಲ ಹಾಕಾಗತ್ತೆ, ಕೋರಟ್ನಿಂದ ಆಗಬೇಕು. ಸುಮೀರ್ ಬಿಡಿ ಇವರು 50 ಕುಳ ಲಿಂಗಾಯತರಿದ್ದಾರೆ, ನಾವು 5 ಕುಳ ಲಿಂಗಾಯತಿರೋದು. ನಮಗೆ 5 ಕುಳ ಇರೋರಿಗೆ ಸಪೋರ್ಟ್ ಅವ್ರು ಹೊಂದ್ಕೊಂಡು ಜೀವನ ಮಾಡ್ಬೇಕಂತ ನಾವು 50 ಕುಳಿಗೆ ಇರೋರಿಗೆ ಕೇಳಬೇಕು. ಅವ್ರು ಏನು ಹೇಳಿದ್ರು ಬೈದ್ರು ಬಯಸ್ಕೋಬೇಕು. 4 ಕುಲ ಕುರುಬ ಜನ ನಿಮ್ಮ ಸಿದ್ದರಾಮಯ್ಯ ಬಂದ್ಬಿಟ್ಟು ನ್ಯಾಯ ಕೊಡಿಸ್ತಾನ. ನಮ್ಮ ಲೋಕಲ್ ಲೀಡರ್ಗಳು ಲಿಂಗಾಯತಗಳು ಅವ್ರ ಮುಂದೆ ಅವನ್ನೇ ಕುರು ಜನಗಳ ಮನೆಗೆ ಮುಗ್ಗೊಡ್ದಿದ್ದಾರೆ. ನಾವಿರೋದು 2 ಕುಲ, ಬದುಕಬಾರ್ದು ನಾವು ಊರಲ್ಲಿ ಹಿಂಗೆಲ್ಲ ಮಾಡ್ಕೊಂಡ್ಬಂದ್ರೆ ಈಗ ಸಮಸ್ಯೆ ಆಗಿದೆ. ಸಮಸ್ಯೆ ಏನಿಲ್ಲ ಸರ್. ಹೋದ್ಸಲಿ ಕೊಂಡ ಹಿಂಗೆ ಗಲಾಟೆಗಳಾಯ್ತು, ನಿಂತೋಯ್ತು. ಕೋರ್ಟಿನ ಆರ್ಡರ್ ಆಯ್ತು, ಮಾಡಿಲ್ಲ ಅಂತ ಕೊಂಡ ಸ್ಟಾಪ್ ಆಯ್ತು, ನಿಲ್ಲಿಸ್ತಿಲ್ಲ. ನಾವು ಸ್ವಂತ ದೇವಸ್ಥಾನ ಕಟ್ಕೊಂಡ್ರೆ ಬಂದ್ಬಿಟ್ಟು ಇವರೆಲ್ಲ ದುಡ್ಡು ಕೊಟ್ಟು ಏನೇನು ಆರ್ಡರ್ ಮಾಡ್ಕೊಂಡು ನೈಟ್ 12 ಗಂಟೆಲಿ ಏನು ಮಾಡಿಸ್ಕೊಂಡಿಲ್ಲ. ಅದು ನಿಂತೋಯ್ತು. ನಾವು ಸುಮ್ಮನೆ ಆಗ್ಬಿಟ್ಟು ಇವಾಗ ಹೋಗ್ಬಿಟ್ಟು ತಹಸೀಲ್ದಾರ್ ಬಂದ್ಬಿಟ್ಟು ನೀವು ಮಾಡಂಗಿಲ್ಲ, ರೂಲ್ಸ್ ಪ್ರಕಾರ ಮಾಡಂಗಿಲ್ಲ ಹಂಗೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಸರ್ ಪರ್ಮಿಷನ್ ಕೊಟ್ಟರು. ತಹಸೀಲ್ದಾರ್ ಕೊಟ್ಟರು, ಇವ್ರಿಗೆ ಪರ್ಮಿಷನ್ ಕೊಟ್ಟರು. ನಾವು ಕೆಳಗಡೆ ಕೊಟ್ಟಿಲ್ಲ ಅಂತ ಇವ್ರು ನೋಡಿ ಹಿಂಗೆಲ್ಲ ಮಾಡ್ತಾರೆ. ಇವ್ರು ಒಂದೇ ನಮ್ಮೊಂದೇನ ಸರ್. ನಿಮ್ಗೇನು ಸಮಸ್ಯೆಗಳಾಗ್ತಿದೆಯಾ? ನಾವೇನು ಮಾಡಬೇಕು, ಸ್ಟಾಪ್ ಮಾಡ್ತಾರೆ. ಅವ್ರು ಮಾಡ್ಬೇಕು, ನಾವು ಇರ್ಬೇಕು, ಪಟಾಕಿ ಎಲ್ಲ ಹೊಡ್ಬಿಟ್ಟು ಆ ಥರ ಎಲ್ಲ ಹಿಂಸೆ ಕೊಡ್ತಾರೆ. ಬ್ಯಾನರ್ಗಳು ಅಬ್ಸರ್ವ್ ಮಾಡಿ ಯಾರ್ಯಾರ ಮನೆಗಳಲ್ಲ ಅವ್ರ ಮನೆ ಮುಂದೆನೇ ಕಟ್ಟಿಲ್ಲ, ಎಲ್ಲೂ ಕಟ್ಟಿಲ್ಲ. ಈಗ ಇಲ್ಲಿ ಪರ್ಮಿಷನ್ ಕೊಡ್ತಾರೆ. ಇವ್ರು ಮಾಡ್ಬೇಕಾದ್ರೆ ಇವ್ರು 50 ಅವ್ರಿಗೆ 25 ಬಿಸಾಕ್ರೆ ಅವ್ರ ಕಾರ್ಯ ನಡೆಸ್ಕೊಡ್ತಾರೆ. ನಮ್ಮದು ನಿಲ್ಲಿಸ್ಬೇಕು, ನಾವು ಮಾಡ್ಕೊಂಡು ನಿಲ್ಲಿಸ್ಬೇಕು ಅಂದ್ರೆ ಅಷ್ಟು ಬಿಸಾಕ್ರೆ ಅವ್ರು ಮಾಡ್ಕೊಂಡ್ತಾರೆ. ಆಯ್ತಾ? ಹಿಂಗಾಗಿ ಭಾರಿ ದೌರ್ಜನ್ಯ ಮಾಡಿಸ್ತಾರೆ. ನಮ್ಮ ಊರವ್ರಿಗೆ ಹೆಚ್ಚಾಗಿ ಪೊಲೀಸು ಮತ್ತೆ ತಹಸೀಲ್ದಾರ್ಗೆ ಭಾರಿ ದೌರ್ಜನ್ಯ ಆಗಿದೆ ನಮಗೆ. ತಹಸೀಲ್ದಾರ್ಗೂ ಫೋನ್ ಮಾಡಿದ್ರಂತೆ. ಇವಾಗ ನೀವು ಬರಲಿಲ್ಲ ಅಂದ್ರೆ 10 ಗಂಟೆ ನಾನು ವೀಸ ತಗೊಂಡಿಲ್ಲ ಅಂತ ಅವರು ಏನು ರೆಸ್ಪಾನ್ಸ್ ಮಾಡೋದಕ್ಕೆ ತಗೊಂಡಿರೋದು. ಇವಾಗ ಅದಕ್ಕೆ ತಹಸೀಲ್ದಾರು ಇನ್ಸ್ಪೆಕ್ಟ್ರಿಗೆ ಮನೆ ಇವ್ರು ಇದೇ ವರ್ಷದಿಂದ ತರ ಟಾರ್ಚರ್ ಕೊಡ್ತಾವ್ರೆ ನಮ್ಗೆ. ಏನ್ ಮಾಡ್ತಾರಮ್ಮ? ಇದು ಹೆಂಗೆ ಕೊಟ್ಟದ್ದು ಬರೋದು, ಪಟಾಕಿ ಹೊಡ್ತಾ ಕುಣಿಯೋದು. ನಮ್ಮ ಮನೆ ಮುಂದೆ ಬೇಡ ಅಂದ್ರೆ ನಮ್ಮ ಮನೆ ಮುಂದಕ್ಕೆ ಬಂದು ಕುಣಿಯೋದು ಸರ್. ಡಕ್ ಹಾಕೊಂಡು ನಗರಿ ತಗೊಂಡು ಕುಣಿಯೋದು ನಮ್ಮ ಮನೆ ಮುಂದೆ. ನಮ್ಮ ಪಾಟಕಿನೆಲ್ಲ ಹೊಡೆದು ನಮ್ಮ ಮನೆ ಒಳಗೆ ಕುಳಿತಾರ. ಸ್ಟಾರ್ಟಿಂಗ್ 2 ವರ್ಷ ಆಯಿತು. 2 ವರ್ಷದಿಂದ್ವಿ ಈ ತಹಸೀಲ್ದಾರು, ಈ ಇನ್ಸ್ಪೆಕ್ಟ್ರು ಮತ್ತು ಇವನು ಎಂತೇನೋ ಅಧ್ಯಕ್ಷ ಅವ್ರು 3 ಜನ ಸೇರಿಕೊಂಡು ಅವ್ರಿಗೆ ಮೆಜಾರಿಟಿ ಬೇಕಂತೆ. 50 ಕುಳ ಲಿಂಗಾಯತರಿದ್ದಾರೆ, ನಾವು 5 ಕುಳ ಲಿಂಗಾಯತರಿರೋದು. ನಮಗೆ 5 ಕುಳ ಇರೋರಿಗೆ ಸಪೋರ್ಟ್ ಅವ್ರಿಗೆ ಹೊಂದ್ಕೊಂಡು ಜೀವನ ಮಾಡ್ಬೇಕಂತ ನಾವು 50 ಕುಳಿಗೆ ಇರೋರಿಗೆ ಕೇಳಬೇಕು. ಅವ್ರು ಏನು ಹೇಳಿದ್ರು ಬೈದ್ರು ಬಯಸ್ಕೋಬೇಕು. 4
ಕುರುಬ ಜನಾಂಗದವರು ನಿಮ್ಮ ಸಿದ್ದರಾಮಯ್ಯ ಬಂದ್ಬಿಟ್ಟು ನ್ಯಾಯ ಕೊಡಿಸ್ತಾನ. ನಮ್ಮ ಲೋಕಲ್ ಲೀಡರ್ಗಳು ಲಿಂಗಾಯತರುಗಳು ಅವ್ರ ಮುಂದೆ ಅವನ್ನೇ ಅವನು ಕುರು ಜನಾಂಗದವ್ರು ಮನೆಗೆ ನುಗ್ಗಿ ಹೊಡೆದಿದ್ದಾರೆ. ಏನು ಆಕ್ಷನ್ ತಗೊಂಡಿಲ್ಲ. ಭಾರಿ ಬಲವಂತಕ್ಕೆ ಕಂಪ್ಲೇಂಟ್ ಬರ್ಕೊಂಡಿದ್ದೀನಿ ಇನ್ಸ್ಪೆಕ್ಟ್ರು, ಏನು ತಗೊಂಡಿಲ್ಲ. ಇವರು ಗೆಜ್ಗಾರರು ಇವರು ಅವರು ಒಂದ್ಕೊಳ್ಳೋ ನಮ್ಮ ಜೊತೆ ಇದ್ದಕ್ಕೆ ಅವ್ರ ಮನೆಗೆ ನುಗ್ಗಿ ಹೊಡೆದಿದ್ದಾರೆ. ಅದು ಪೇಪರು ಟಿ ವಿಲೆಲ್ಲ ಬಂದಿದೆ. ಆಕ್ಷನ್ ತಗೊಳ್ಳಲ್ಲ. ಅವ್ರದ್ದೇನು ಇವ್ರಿಗೆ ಊರಲ್ಲಿ ಕಾರ್ಯ ಮಾಡ್ಬೇಕಾ? ಸ್ಟಾರ್ಟಿಂಗ್ ಹೇಳ್ತಿರು ಇನ್ಸ್ಪೆಕ್ಟ್ರ್ ಚೇಂಬರ್ಗೆ 50,000, ಇವನಿಗೆ ತಹಸೀಲ್ದಾರ್ಗೆ 25,000 ಬೀಸಾಕರೆ ಅವ್ರು ಹಿಂಗೆ ಮಾಡಿ ಅಂತ ಹೇಳ್ಕೊಡ್ತಾರೆ. ನಮ್ದು ಏನು ತಲೆನೇ ಕೆಡ್ಸ್ಕೊಳ್ಳಂಗಿತ್ತು. ಅವ್ರು 7 ವರ್ಷದಿಂದ ಇದೇ ಕೆಲಸ ನಡೀತದೆ. ಕುರುಬ ಜನಾಂಗದವರು ಇದು ಮಾಡ್ತೀರಿ ಹೇಳಿ ಶನೀಶ್ವರ ದೇವಸ್ಥಾನದ್ದು ಇದು ಮಾಡ್ತಿದ್ರು ಆರಾಧನೆನ. ಅವತ್ತೇ ಬಂದು 124 ಸೆಕ್ಷನ್ ಜಾರಿ ಮಾಡಿ ಅಲ್ಲಿಂದ ಇದು ಮಾಡಿದ್ರು. ಊರ್ಲಿ ಏನೂ ಮಾಡೋಂಗಿಲ್ಲ ನೀವು ಅಂತೇಳಿ ಸ್ಟಾಪ್ ಮಾಡಿಸ್ಬಿಟ್ರು. ಈಗ ಇಲ್ಲಿಗೆ ಪರ್ಮಿಷನ್ ಕೊಡ್ತಾರೆ. ಇವ್ರು ಮಾಡಬೇಕಾದಕ್ಕೆ ಇವ್ರಿಗೆ 50, ಅವ್ನಿಗೆ 25 ಬೀಸಾಕ್ರೆ ಅವ್ರ ಕಾರ್ಯ ನಡೆಸ್ಕೊಡ್ತಾರೆ. ನಮ್ಮದು ನಿಲ್ಲಿಸ್ಬೇಕು, ನಾವು ಮಾಡ್ತೀನಿ ನಿಲ್ಲಿಸ್ಬೇಕು ಅಂದ್ರೆ ಅಷ್ಟು ಬೀಸಾಕ್ರೆ ಅವ್ರು ಮಾಡ್ಕೊಡ್ತಾರೆ. ಆಯಿತಾ? ಹಿಂಗಾಗಿ ಭಾರಿ ದೌರ್ಜನ್ಯ ಮಾಡಿಸ್ತಾರೆ. ನಮ್ಮ ಊರವ್ರಿಗಿಂತ ಹೆಚ್ಚಾಗಿ ಪೊಲೀಸು ಮತ್ತು ತಹಸೀಲ್ದಾರ್ದೇ ಭಾರಿ ದೌರ್ಜನ್ಯ ಆಗ್ಬಿಟ್ಟಿದೆ ನಮಗೆ. ಇವ್ರುಗಳು ಮೈ ಮೇಲೆ ಬೀಳ್ತಾರೆ, ಕೆಟ್ಟದಾಗ ಬೈತಾರೆ, ಅನುಸರಿಸ್ಕೊಂಡು ಜೀವನ ಮಾಡ್ಬೇಕಂತ ಕೇಳುವ ಸರ್ ಹಿಂಗೆಲ್ಲ ಆಯ್ತಂದ್ರೆ ಅವ್ರ ಮೆಜಾರಿಟಿ ಅವ್ರ ಕಣ್ರಿ ಅಂತ ಕೇಳ್ತಾರೆ. ನೀವು 2 ಕುಳ ಅಂತ ನಮ್ಗೆ ಸಾಧನೆ ಮಾಡಿದ್ರು, ನಾವು 10 ಕುಳ ಅಂದ್ರೂ ಒಪ್ಪಲ್ಲ. ಈಗ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ದಯವಿಟ್ಟು ನೀವು ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಈ ಊರ ಕಡೆ ಸ್ವಲ್ಪ ಗಮನ ಹರಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆಯ್ತಾ? ಕೋರ್ಟಲ್ಲಿ ಎಲ್ಲೂ ಇಲ್ಲ. ಈಗ ಗೌಟಿಯಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ನಾವು ಹೇಳಿದೀವಿ, ಇಬ್ಬರು ಗೌಟ್ಕೆ ಇದ್ರು, ಅವ್ರು ಒಂದು ಕಟ್ಕೊಂಡಿದ್ರು, ಮತ್ತು ಹಳಬ್ರು ನಮ್ಮ ಕಡೆ ಇದ್ರು. ಅದಕ್ಕೆ ಈಗ ನಾ ಹೇಳಿದೀವಿ, ಇಬ್ಬರು ಕಡೆನೂ ಬೇಡ, ಬೇರೆ ಒಬ್ಬರು ಕೊಟ್ಬಿಟ್ಟು ಮಾಡಿಸ್ಕೊಳ್ಳಿ, ಜಗಳ ಬೇಡ ಅಂತ ಹೇಳಿದ್ರು. ಅದು ಏನು ಮಾಡಲಿಲ್ಲ ತಹಸೀಲ್ದಾರು. ಇಬ್ಬರು ಬೇಡ, ಬೇರೆ ಕೊಟ್ಬಿಟ್ಟು ಮಾಡಿಸಿ ಅಂತ ಹೇಳಿದ್ರು, ಅದನ್ನು ಮಾಡಲ್ಲ ಅವರು. ಇಲ್ಲಾಂದ್ರೆ ಬಗೆಹರಿಸೋದೇ ಇಲ್ಲ. 2 ವರ್ಷ ಆಯ್ತು, ಯಾರು ನೆಮ್ಮದಿಗೆ ಇರಂಗೇ ಇಲ್ಲ. ಅವರು ಬಗೆಹರಿಸೋದೇ ಇಲ್ಲ. ಅವರಿಂದನೇ ಇಷ್ಟು ಜಗಳ ಎಲ್ಲ ಸ್ಟಾರ್ಟ್ ಆಗಿರೋದು. ಅವರು ಇಬ್ಬರಿಗೂ ಏನು ಇದು ಮಾಡಲ್ಲ. ಒಬ್ರಿಗೆ ಒಬ್ರಿಗೊಂಥರ ನ್ಯಾಯ. ಅದು ಇಬ್ಬರಿಗೂ ಕರೆಕ್ಟಾಗಿ ನ್ಯಾಯ ಮಾಡಿ ಬಗೆಹರಿಸ್ಬೇಕು. ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಅಂದ್ರೆ ಎಲ್ಲವೂ ನಾವು ದರಡು ಕೂಡ ಗ್ಯಾರಂಟಿ ಟೇಷನ್ 1.5 ವರ್ಷ ಆಯ್ತು ಸರ್, ನಿಮ್ದೇ ನಿದ್ದೆ ಮಾಡಿಲ್ಲ ಯಾರು. ನಾವೇನು ಮಾಡಕ್ ಹೋದ್ರು ಸ್ಟಾಪ್ ಮಾಡ್ತಾರೆ. ಅವ್ರು ಮಾಡಿದಾಗ ನಾವು ಇರ್ಬೇಕು, ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಆ ತರ ಎಲ್ಲ ಹಿಂಸೆ ಕೊಡ್ತಾರೆ. ಬ್ಯಾನರ್ಗಳು ಅಬ್ಸರ್ವ್ ಮಾಡಿ, ಯಾರ್ಯಾರ ಮನೆಗಳಲ್ಲ ಅವ್ರ ಮನೆ ಮುಂದೆನೇ ಕಟ್ಟೋದು ಬ್ಯಾನರು, ಎಲ್ಲೂ ಕಟ್ಟಿಲ್ಲ. ಆಯ್ತಾ? ಗುಂಪಲ್ಲಿ ಎಲ್ಲ ಎಣ್ಣೆ ಹೊಡ್ಕೊಂತಾರೆ. ಸಂಜೆ ಟೈಮ್ ಬಾಯಿ ಬಂದ ಬೈತಾರೆ, ಕೇಳ್ಕೋಬೇಕಂತೆ. ಎಲ್ಲಿ ಕಳಿಸ್ತೀನಿ ಅವನು? ಅದೇ ಅವ್ರು ಲಂಚ ಕೊಟ್ಟಿದ್ದಾರೆ, ಹೋಗಿ ಕೂತಿದ್ದಾನೆ. ರಾತ್ರಿ 50,000 ಹೊಡೆದಿದ್ದಾರೆ ಅವನಿಗೆ, ಇನ್ಸ್ಪೆಕ್ಟರ್ಗೆ. ತಹಸೀಲ್ದಾರ್ಗೆ 25,000. ಅವ್ರು ಸ್ಟಾರ್ಟಿಂಗ್ ಹೇಳ್ತಾರಲ್ಲ ಅದೇ ರೀತಿ ಇಲ್ಲಿ ನಮ್ಮೂರ್ಲೆ ದುಡ್ಡೊಂದು ಮಾಡ್ಕೊಳ್ಳಿ ಕೆಲಸ. ಈಗ ಎಲ್ಲ ಹೆಂಗೆ ಸರ್, ಎಲ್ಲ ಸಮಸ್ಯೆ ಬಗೆಹರೋ ತನಕ ಏನು ಮಾಡ್ಬಾರ್ದು ಅಂತ ಕೋರ್ಟ್ಗೂ ಹಾಕಿದ್ದಾರೆ. ಆದ್ರೂ ಮಾಡ್ತಾರೆ, ಸುಮ್ಮನೆ ಜಗಳ ಮಾಡಕ್ಕೆ ಉದ್ದೇಶನೇ ಇದು. ತಹಸೀಲ್ದಾರ್ ಬಗೆಹರಿಸ್ಬಿಟ್ಟು ಏನು ಮಾಡಂಗಿಲ್ಲ, ಎಲ್ಲ ಚೆನ್ನಾಗಿ ಅವ್ರಿಗೆ ಇರಿ ಅಂತ ಹೇಳ್ಬೇಕು. ಇನ್ನು ಯಾರು ಜಗಳ ಮಾಡಂಗಿಲ್ಲ. ಆ ತರ ಏನಾರು ಪೊಲೀಸ್ ಅವ್ರಿಬ್ರಿಗೆ ಹೇಳಿದ್ರೆ ಸರಿ ಆಗ್ತಾರೆ. ಇವ್ರದ್ದು ಏನು ಪ್ರಾಬ್ಲಮ್, ಅವ್ರಿಂದನೇ ಇವ್ರು ಜಾಸ್ತಿ ಇದು ಮಾಡ್ತಾ ಇರೋದು. ಅವರೇ ಇದು ಮಾಡಿ. ಅವ್ರು ತಹಸೀಲ್ದಾರ್ಗೂ ಫೋನ್ ಮಾಡಿದ್ರಂತೆ. ಇವಾಗ ನೀವು ಬರಲಿಲ್ಲ ಅಂದ್ರೆ 10 ಗಂಟೆ ನಾನು ಇಸ ತಗೋತೀನಿ ಅಂತ ಅವರು ಏನು ರೆಸ್ಪಾನ್ಸ್ ಮಾಡೋದಕ್ಕೆ ತಗೊಂಡಿರೋದು. ಇವಾಗ ಅದಕ್ಕೆ ತಹಸೀಲ್ದಾರ್ ಇನ್ಸ್ಪೆಕ್ಟರ್ ಅದಕ್ಕೆ ಹೊಣೆ ಸರ್. ನಾವು 1 ವರ್ಷದಿಂದ ಇವತ್ತು ಸರಿ ಐತೆ, ನಾಳೆ ಸರಿ ಐತೆ, ಎಲ್ಲ ಚೆನ್ನಾಗಿರ್ತಾರ. ಇವತ್ತು ಜಗಳಾಡ್ತು, ನಾಳೆ ಚೆಂದ ಆಗ್ತೀವಿ. 1 ಊರಲ್ವಾ ಅಂತ 1.5 ವರ್ಷದಿಂದ ಆಯ್ತು. ಅದು ದಿನ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆನೇ ಮಾಡ್ತಾ ಇಲ್ಲ. ಜಾಸ್ತಿ ಆಗುತ್ತೆ ಸರ್. ಇಲ್ಲಿ ನಮ್ಗೆ ಎಲ್ಲ ಹೆಣ್ಮಕ್ಳೇ ಇರೋದು. ಅವ್ರ ತರ ಗಂಡು ಮಕ್ಳಿಲ್ಲ. ನಮ್ಮಲ್ಲಿರೋರೆಲ್ಲ ಹೆಣ್ಮಕ್ಳು. ನಾವು ಓಡಾಡಕ್ಕೆ ಹಿಂಸೆ ಆಗುತ್ತೆ. ನೀವು ಇದನ್ನ ಸೀರಿಯಸ್ ಆಗಿ ತಗೊಂಡು ಒಂದು ಸ್ವಲ್ಪ ನಮ್ಗೆ ಬಗೆಹರಿಸ್ಕೊಡಿ ಅಷ್ಟೇ. ನಮ್ಗೆ ನ್ಯಾಯ ದೊರಕಿಸ್ಕೊಡಿ. ಇವ್ರು ಇದೇ ವರ್ಷದಿಂದ ಇದೇ ತರ ಟಾರ್ಚರ್ ಕೊಡ್ತಾವ್ರೆ ನಮ್ಗ. ಏನ್ ಮಾಡ್ತಾರಮ್ಮ? ಇದು ಹೆಂಗೆ ಪೋಸ್ಟ್ ಕಟ್ಟೋದು, ಬರೋದು, ಪಟಾಕಿ ಹೊಡ್ಕೊ ಕುಣಿಯೋದು. ನಮ್ಮ ಮನೆ ಮುಂದೆ ಬೇಡ ಅಂದ್ರೆ ನಮ್ಮ ಮನೆ ಮುಂದಕ್ಕೆ ಬಂದು ಕುಣಿಯೋದು ಸರ್. ಡಕ್ ಹಾಕೊಂಡು ನಗರಿ ತಕೊಂಬಂದು ಕುಣಿಯೋದು ನಮ್ಮ ಮನೆ ಮುಂದೆ. ನಮ್ಮ ಪಟಾಕಿನೆಲ್ಲ ಹೊಡೆದು ನಮ್ಮ ಮನೆ ಒಳಗೆ ಕಿಡಿತಾರ. ಸಿಕ್ಕಾಪಟ್ಟೆ ತೊಂದ್ರೆ ಕೊಡ್ತಾರ ಸರ್. ಬೇರೆ ಅಧಿಕಾರಿಗಳಿಗೆ ನಿಮ್ಮೂರು ಹೇಳಿದೀವಿ, ಅವ್ರಿಗೆಲ್ಲ ತಿಳಿಸಿವಿ ಎಲ್ಲ ತರದಲ್ಲಿ. ಅವ್ರೇ ರೆಸ್ಟ್ ನಮ್ಗೇನ ರೆಸ್ಟೇ ಕೊಡ್ತಾ ಇಲ್ಲ. ಯಜಮಾನ್ರು ನಾಗರಾಜಪ್ಪ ಯಜಮಾನ್ರು ಅವ್ರ ಹೆಸರ್ನ ರಾಜಪ್ಪನೇ ಯಜಮಾನ್ರು. 20 ವರ್ಷ ಆಗಿದೆ ಸರ್ ಗೌಡ್ಕೆ ಕೊಟ್ಟವ್ರಗ. ಇವ್ರಿಗೆ ಇಷ್ಟೊಂದು ದಬ್ಬಳಿಕೆ ಮಾಡ್ತಾ ಇರೋದು ಇವಾಗ ನಮ್ಮ ಯಜಮಾನ್ರಿಗೆ ಗೌಡ್ಕೆ ಇರೋದು. ಅವ್ರ ಮೇಲೆ ದಬ್ಬಳಿಕೆ ಮಾಡ್ತಾ ಇರೋದು. ಈಗ ಹೊಟ್ಟಕ್ಕೆ ಡಿಜಿಟ್ ಮೇಲೆ ಮಾಡ್ತಾ ಇರೋದು ಅಷ್ಟೇ. ಏನ್ ಮಾಡ್ಬೇಕು ದೇವ್ರ ಅಂತ ಏನ್ ಮಾಡ್ತಾ ಇಲ್ಲ. ನಾವ್ ಮನೆಯಿಂದ ಈಚೆಗೆ ಬರಲ್ಲ ಸರ್. ಗಲಾಟೆ ಆದ್ರೂ ಮನೆ ಒಳಗೆ ನಿಲ್ತೀವಿ. ಗಂಡಸ್ರು ಏನೋ ಮಾತಾಡ್ಕೊತಾರ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಾರ ಸರ್. ನಾವು ಬಂದೇ ಇಲ್ಲ ಹೊರಗಡೆನೆ.
ನೀನು ಜಗಳಕ್ಕೆ ಬಂದಿರುವಂತ ಜಗಳಕ್ಕೆ ಬಂದಿದ್ರು ನನ್ ಗೊಡೆಯಕ್ಕೆ ಬಂದಿರು ಅಂತ ಗುರುಮೂರ್ತಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು. ತಮ್ಮನ ಆಗ್ಬೇಕು ನಾ ಮಾತಾಡ್ಸೋದೇ ಇಲ್ಲ. ಅಷ್ಟು ಎಲ್ಲರಿದ್ರು ಒಬ್ರು ನಾನು ಅವರ ತಲೆ ಐತಿ ಒಬ್ರನ್ನ ನೋಡೋದಿಲ್ಲ. ಅವ್ರು ನಾವು ಅಷ್ಟೇ ಮರ್ಯಾದೆ ಇರೋದು. ಇವಾಗ ಮಾಡ್ಯಾರ ನಮ್ಗೆ ಎಷ್ಟು ಬೇಜಾರಾಗ್ಬಿಡ್ಬೇಡ. ಭಯ ಐತಿದ್ದ ಊರ್ಲಿ ಇರಕ್ಕೆ ನಿಮ್ಗೆ? ಭಯ ಮಾಡ್ತಾವ್ರಲ್ಲ ಈಗ ಸರ್. ಗಂಡಸರು ಬೇಡ ಅಂದ್ರೆ ಜಗಳಕ್ಕೆ ಹೋಯ್ತಾರ. ಇವ್ರುಗಳೇ ನಮ್ಗೆ ನೋಡಿದ್ರೆ ಸುತ್ತ ಮಾಡ್ತಾ ಇರೋದು. ಇವ್ರು ನಮ್ಮ ದೊಡ್ಡ ಮಾವನ ಮಂಗೆ ಆಗ್ಬೇಕು. ಮಾಡಿರೋರೇ ಬೇರೆ ಊರವ್ರು ಇರ್ಲಿ ಮಾಡಿರೋರು ನಮ್ಗೆ ಏನು ಗೊತ್ತಿದ್ದವರು ಕೊಟ್ರಲ್ಲ. ನಮ್ಮೂರ್ಲಿ ಎಲ್ಲ ಚೆನ್ನಾಗೇ ಇದ್ದು ಎಲ್ಲ ಪ್ರವಾದಿಗಳದ್ದು ತಂತ್ರ ಇದು ತಹಸೀಲ್ದಾರು ಸಬ್ ಇನ್ಸ್ಪೆಕ್ಟರ್ ನಮ್ಗೆ ಕಿರುಕುಳ ಕೊಡ್ತಾರೆ. ಅವ್ರಿಗೆ ರಕ್ಷಣೆ ಕೊಡ್ತಾರೆ, ನಮ್ಗೆ ರಕ್ಷಣೆ ಸಿಗ್ತಾ ಇಲ್ಲ. ಹೊರತುಪಡಿಸಿ ಕಾರ್ಯ ಸರಿ ಹೇಳೋಣ. ಪೊಲೀಸ್ ಕಳಿಸಿಲ್ಲ, ಪೊಲೀಸ್ ಕಳಿಸಿದ್ರು. ಫಸ್ಟ್ ಇದು ಓಂ ತಪ್ಪು ಏನಾಯ್ತು ಅಂದರೆ ನಮ್ಮ ತಮ್ಮನ ತಪ್ಪೆ ಗಡ್ಕಿದ್ದು ನಾರಾಜಪ್ಪನ ತಪ್ಪು. ಆವಾಗ ಅವನು 25 ವರ್ಷದಿಂದ ಮಾಡ್ಕೊಬತ್ತಿದ್ದ. ಇದೇ ಗುಡ್ಡಪ್ಪ ನೆಟ್ಟವರು ನಮ್ಮನ್ನು ಮಾತಾಡ್ಸ್ತಿದ್ದಿಲ್ಲ. ಯಾರೋ ಗುಡ್ಡಪ್ಪ ನೆಟ್ಟವ್ರಿಗೂ ನಮಗೂ ಗಲಾಟೆಯಾಗಿ ಮಾತಾಡ್ಸ್ತಿದ್ದಿಲ್ಲ. ಅವರು ಆ ಕಡೆಯವ್ರಿಗೊಂದಿಗೆ ಚೆನ್ನಾಗಿದ್ರು. ನಮ್ಮ ಅವ್ರ ನೆರಳು ಅವ್ರಿಗೆ ನಮಗೆ ಗೊತ್ತಿಲ್ಲ, ನಮ್ಮ ನೆರಳು ಅವ್ರಿಗೆ ಗೊತ್ತಿಲ್ಲ. ಈ ಲೆಕ್ಕಾಚಾರದಲ್ಲಿ ಇದ್ದು ಏನಾಗ್ಬಿಡ್ತು ಅಂದರೆ ಗಲಾಟೆ ಆಯಿತು. ಇಂದ ಏನಾದ್ರು ಗಲಾಟೆ ಆದರೆ ನಮ್ಮ ಪಕ್ಕದ ಊರವರು ಮೊಳಗುಂಡೆಯವರು ಬಸವರಾಜಪ್ಪ, ಇವರು ಯಾರು ನಾಗಪ್ಪ, ಇನ್ನು ಉಳಿದವರು ಒಂದು 10 ಸೀಟ್ ಬಂದು ಹೆಂಗೆ ಬತ್ತಿದ್ರು. ಅವ್ರು ಬರ್ಬೇಕಾದ್ರೆ ಹೆಂಗೆ ಬತ್ತಿದ್ರು ಅಂದರೆ ಇವ್ರೇನು ಮಾಡಿದ್ದಾರೆ ಅಂದರೆ ಇವತ್ತು ಮೊಳಗುಂಡೆಯವರು ದೇಪನ್ಪುರದವ್ರೊಬ್ರು ಪಟೇಲ್ರ ಮಗ ಇವರು ಎಲ್ಲ ಗುಂಪು ಕಟ್ಕೊಂಡು ಸ್ಟೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟ್ರೆ ಬೇರೆಯವನು ಇದು ಕಟ್ಕೊಳ್ಳಿ ಹೋಗಿ ಅದು ಇಲ್ಲೇ ಪ್ರಸ್ತಾಪ ಆಯಿತು. ಎಲ್ಲಿ ನಮ್ಮ ಶಾಂತಿ ಸಭೆಯಲ್ಲಿ ಸೋಲಿಸ್ನವ್ರು 7 ಗಂಟೆ ನಾವು ಗೌಡ್ಕ ಕಡ್ದು ಹೋದ್ರು. ಮುಚ್ಚಿಸ್ರು ಬಾಯ ಇವರು ಯಾರ ತಹಸೀಲ್ ಸಬ್ ಇನ್ಸ್ಪೆಕ್ಟ್ರು ಕಮ್ಮ ನಾಯಕ ಹೇಳೋದು ಅಂತ ಅವ್ರು ಹೇಳಿದ ಗಂಟೆ ಇವರು ಅವ್ರ ಧೈರ್ಯದಲ್ಲಿ ಬಂದು 12 ಗಂಟೆ ರಾತ್ರಿಲಿ ನಾನು ಹುಷಾರಿಲ್ಲ ಮನೆಯಲ್ಲ ಅವನು ಅಷ್ಟೊತ್ತಿನ ರಾತ್ರಿ ನಾನು ಹುಷಾರಿಲ್ಲದೆ ಎದ್ದು ಬರೋಕದ್ದ ಸರ್ ಕರೆದಿವಿ ಅಂತ ಹೇಳ್ತಾವ್ರ. ಕರೆದಿರ್ಬೋದು, ನಮ್ಮ ಹೆಂಗಸರು ಹೇಳಿರ್ಬೋದು. ನನಗೆ ಎದ್ದು ಬರೋಷ್ಟು ಇದಿಲ್ಲ. ಶಬರಿಮಲೆಯಿಂದ ಬಂದು ಹುಷಾರಿಲ್ಲದೆ ಕಣ್ಣು ಇದಾಗ್ಬಿಟ್ಟು ನನಗೆ ಏನೋ ಸೆಪ್ಟಿಕ್ ಆಗ್ಬಿಟ್ಟು ಮರ್ಬಿಟ್ಟಿನಿ. ನಮ್ಮ ತಮ್ಮನ್ನ ಹೊಡೆದು ಬಿಟ್ಬಿಟ್ಟು ಅವ್ರನ್ನ ಗುಂಪು ಕಟ್ಕೊಂಡು ಎಲ್ಲರನ್ನೂ ಕರ್ಕೊಂಡೋಗಿ ಸ್ಟೇಷನಲ್ಲಿ ಹೇಳಿಕೆ ಹೇಳಿಸಿ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಟ್ರ. ನಮ್ಮ ಟೈಮ್ ಹೋಗಿ ಕಂಪ್ಲೇಂಟ್ ಕೊಡೋ ಗಂಟೆ ನಮ್ಮ ದೊಡ್ಡಕ್ಕೆ ತಗೊಂಡಿಲ್ಲ. ಆಮೇಲೆ ಮಾಡೋಣ ಹೋಗಿ ಈ ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಬಿಟ್ಟು ಹೋಗಿ ಅಡ್ಮಿಟ್ ಆಗಿದ್ದಾನೆ. ಇವರು ಅಲ್ಲಿಗೆ ಅಡ್ಮಿಟ್ ಆಗಿರೋಂಥ ಭಯ ಗೌಡ್ಕೊಂಬಿಡ್ಬು ಅಂತ ಹಳ್ಳಿಯವ್ರ ಕೈಲೆಲ್ಲ ಕೇಳ್ಸಕ್ಕೆ ಅಲ್ವಾ. ಊರಲ್ಲಿ ನೀ ಯಾರ ಹೋಗ ಅಂತ ಅಂದಾಗ ಅಲ್ಲಿ ಡಾಕ್ಟರ್ಗಳೆಲ್ಲ ಬೋರ್ಡ್ ಕಳಿಸೋ. ಈ ಆಗೇನಾಯ್ತು ಅಂದ್ರೆ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಎಲ್ಲರೂ ಕರೆದ್ಬಿಟ್ಟು 12 ಗಂಟೆ ರಾತ್ರಿ ಇಲ್ಲಿ ದೊಡ್ಡ ಕಟ್ಕೊಂಡು ದೇವಸ್ಥಾನದಲ್ಲಿ ಅವ್ರ ಫೋಟೋಗಳೆಲ್ಲ ಅವ್ರು ತೋರಿಸ್ಕೊಡ್ತಾರೆ. ಸುಳ್ಳು ಹೇಳ ಅವ್ರಿಗೆ ಗೊತ್ತಿಲ್ವಾ ನಂಗೆ ಅದು ಗೊತ್ತಿಲ್ಲ. ಯಾರಿಗೆ ಹಳ್ಳಿಯವ್ರಿಗೆ ಎಲ್ಲರೂ ಬಂದಿದ್ದಾರಾ ಬಂದಿಲ್ವಾ ಅಂತ ಹೇಳಿದಾರ ಮಾಡ್ಕೊಂಡು ನಮ್ಮ ಅವನ ಮನ ಮೇಲೆಲ್ಲ ಪಟಾಕಿ ಹೊಡ್ಕೊಂಡು ಅವನ ಮನೇಲಿ ಎಣ್ಣೆಕ ಎದ್ರಿಕೊಂಡು ಇನ್ನೂ ಹುಷಾರಿಲ್ಲ ಅವ್ರಿಗೆ ಎದ್ರಿಕೊಂಡು ಹೊಂಟೋದ್ರು. ಆಗೇನು ಮಾಡಿದ್ರು ನಾನು ಹುಷಾರಿಲ್ಲ ಬಿದ್ದೀನಿ, ನಮ್ಮ ತಮ್ಮಂದ್ರು ಇಲ್ಲ ಒಬ್ಬನಿಗೆ ಹಿಂಗಾಗಲ್ಲ ಅಂದ್ಬಿಟ್ಟು ಇದೇ ಗುಡ್ಡಪ್ಪನ ಮನೆಯವರು ಅವ್ನ ಕರ್ಕೊ ಹೋಗಿ ಅಡ್ಮಿಟ್ ಮಾಡಿ ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟರು. ಅವರು ನಮ್ಮನ್ನು ಮಾತಾಡ್ಸ್ತಿದ್ದವರು ಅತ್ತಪ್ಪನಿಂದ ನಮ್ಮ ಮುಂದಕ್ಕೆ ಚೆನ್ನಾಗ್ಬಿಟ್ರು. ಅದಕ್ಕೆ ಕುರುಬನ್ ಕಟ್ಕೊಂಡ್ರ ಕುರುಬನ್ ಗುಡ್ದವರು ಅಂತೆಲ್ಲ ಇವರು ಊರುಗಳೆಲ್ಲ ಡೆಂಗೂರ ಹೊಡೋದು. ಆ ಸಬ್ ಇನ್ಸ್ಪೆಕ್ಟ್ರ್ ನೀವು ಏಡೆ ಕುಳೆ ಅಂತ ಇಲ್ರಿ, ಇಲ್ಲ ಸರ್ ನಾವು 10 ಕುಲ ಆಮೇಲೆ ನಾವು ಸಾಸ್ತೀವಿ, ನೀವು ಏಡೆ ಕುಳೆ ಅಂತಲ್ಲ ನಿಮ್ಮದೇನು ನಡೆಯಲ್ಲ ಹೋಗಿ ಅಂತೆಲ್ಲ ಅವರು ನಮ್ಮ ಮೇಲೆ ದೌರ್ಜನ್ಯ ಎದುರಿಸಿ ನಮ್ಮ ಮಾತನ್ನೇ ತಗೊಳ್ಳಿ ಅವರು ಕೊಡೋಲ್ಲ ಹೇಳಿ ಪುನಃ ಇಲ್ಲದೆ ಜಾಗದಲ್ಲಿ ವಾಸ್ತುಕಲ್ ಪೂಜೆ ಮಾಡಿ 10 ವರ್ಷ ಆಗದ. ವಾಸ್ತುಕಲ್ ಪೂಜೆ ಮಾಡ್ತೀವಿ ಅಂತ ಪರ್ಮಿಷನ್ ಕೊಡೋದು, ಅವ್ರಿಗೆ ರಕ್ಷಣೆಗೆ ಪೊಲೀಸ್ ಕಳಿಸೋದು. ನಾವೇನಾದ್ರು ಹೋಯ್ತು ಅಂದ್ರೆ ನಿಮ್ಗೆ ಎತ್ತಾಗ್ತೀವಿ ಅನ್ನೋದು.
ಈ ರೀತಿ ಮಾಡ್ಕೊಬಂದರು. ಯಾಕೆ ಇದು ಸರಿ ಬರಲ್ಲ, ಈ ತಹಸೀಲ್ದಾರು ಸಬ್ ಇನ್ಸ್ಪೆಕ್ಟ್ರ್ ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ಶಾಂತಿ ಸಭೆ ಸೇರಿದಾಗ ಶಾಂತಿ ಸಭೆ ನಡೆದಾಗ ಏನು ಹೇಳೋದು, ತೀರ್ಮಾನ ಆಗಿಲ್ಲ. ತೀರ್ಮಾನ ಆಗದೆ ಏನಾದ್ರು ಎಲೆಕ್ಷನ್ ಗಂಟ ನೀವು ಮಾಡಬೇಡಿ, ಅವರು ಮಾಡಬೇಡಿ, ನಾನು ಎಲೆಕ್ಷನ್ ಆದಮೇಲೆ ಒಂದು ಶಾಂತಿ ಸಭೆ ಮಾಡ್ತೀನಿ ಅಂದಿರ್ತಾನೆ. ಅದಕ್ಕೆ ಬದ್ಧವಾಗಿರ್ಬೇಕಲ್ಲ ಅವರು. ಬೆಳಗ್ಗೆ ಹಿಂಗೆ ಬಂದು ನಾವು ಕೊಂಡ ಮಾಡಿಸ್ತೀವಿ ನಿಂತ್ಕೊಂಡ್ರಲ್ಲ ಸಬ್ ಇನ್ಸ್ಪೆಕ್ಟ್ರು, ತಹಸೀಲ್ದಾರು, ಪೊಲೀಸ್ ಎಲ್ಲವೇ ನಮ್ಮನ್ನು ಕರೆಸ್ರು. ಏನು ಇದು ಮಾಡ್ತಾವ್ರ ಸರ್, ನೀವು ನೆನ್ನೆ ಹೇಳಿದ್ದು ವಚನ ಏನ, ಇವತ್ತು ಮಾಡ್ತಾ ಇರೋ ಕೆಲಸ ಏನ? ಹಾಗಾದ್ರೆ ನೀವು ಕೊಟ್ಟು ವಚನನೇ ಹೋದ್ರೆ ಏನು ಮಾಡೋದು? ಅವ್ರಿಗೆ ಕಾನೂನು ಕೇಳೋದ್ನಲ್ಲ, ನನ್ನ ಕಾನೂನು ನಾವು ಮಾಡ್ತೀವಿ ಸರ್, ನಿಮ್ಮ ಅಧಿಕಾರ, ನೀವು ದಂಡಾಧಿಕಾರಿ, ನೀವೇನು ಮಾಡ್ಬೇಕು ನಿಮ್ಮ ಕಾನೂನು ನೀವು ಮಾಡಿವಾಗ ನಮ್ಮ ಕಾನೂನು ನಾವು ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಅವ್ರ ಮೇಲೆ, ಸಬ್ ಇನ್ಸ್ಪೆಕ್ಟರ್ ಮೇಲೆ, ನಮ್ಮೂರವ್ರ ಮೇಲೆ ಕೋರ್ಟಿಗೆ ಕೇಸ್ ಹಾಕಿ ಸರ್ ಹಿಂಗೆ ಮಾಡ್ತಾವ್ರ ಅಂತ. ಅವತ್ತಿಂದು ಇವ್ರ ಮೇಲೆ ನಮಗೆ ಅನುಮಾನ ಇತ್ತು. ಅವತ್ತಿಂದು ನಮ್ಮನ್ನ ಬೇಕಾದಷ್ಟು ಕಿರುಕುಳ ಬಂಧನ ಕೊಡೋದು. ನಮ್ಮ ಕಡೆಗೆ ಯಾರು ಬರ್ತಾರ ಅವ್ರ ಮನೆ ಮೇಲೆಲ್ಲ ದಾಳಿ ಮಾಡೋದು, ಅವ್ರ ಮನೆಗೆ ನುಗ್ಗಿ ಹೆಂಗಸರು ಮಕ್ಕಳನ್ನೆಲ್ಲ ಹೊಡೆಯೋದು. ಬೇರೆ ಕೆಲಸಕ್ಕೆ ಬಂದರೆ ನೀವು ಅವ್ರಿಗಾದ ಗತಿ ನಿಮ್ಗೆ ಆಯ್ತಾ, ಅವ್ರನ್ನ ಬಿಟ್ಬಿಟ್ಟಿವಿ ನಾವು ಅಂತ ನಮ್ಮನ್ನ ಬೈಸ್ಕರ ಹಾಕಂಗಿಲ್ಲ, ಅವ್ರನ್ನ ಮಾತಾಡ್ಸೋಂಗಿಲ್ಲ, ಮಾತಾಡ್ಸೋದು ನಿಮ್ಗೆ ಬಿಟ್ಬಿಡ್ತೀವಿ ಅಂತ ಎದುರಿಸಿ ಅಮಾಯಕರನ್ನೆಲ್ಲ ಒಳಗೆ ಹಾಕೊಂಡು ನಾವನ್ನು ಹಿಂಗೆ ಆಯ್ತದ ಅದು ಬಿಡಪ್ಪ ನಮ್ಮದೇ ಬರಬೇಡಿ, ನಾವು ಅಂಟ ನೀರು ಇದ್ದರೂ ನಾವು ಇರ್ತೀವಿ, ನೀವು ಅವ್ರೊಂದಿಗೆ ಏರಿ ಹೋಗಿ ಅಂತ ನಾವು ಅವ್ರಿಗೆ ನಿಮ್ಗೆ ರಕ್ಷಣೆ ಬೇಕು ಇರೋ ಜಾಗದಲ್ಲಿ ಇರುವಾಗಪ್ಪ, ನಮ್ಮ ತಗೋ ಬಂದರೆ ಒಡ ಥರ ಬಡಿತಾರೆ, ನೀವ್ಯಾಕೆ ಕೊಡಸ್ಕೊಂಡ್ರೆ ನಾವು ಬಂದಿಲ್ಲ. ಅದಕ್ಕೆ ಏನು ಮಾಡೋರು, ಕುರುಬನ್ ಕಟ್ಕೊಂಡ್ರ ಅಂದ್ಕೊಂಡು ಊರಿಗೆಲ್ಲ ಡಂಗೂರ. ಅವರು ನಾವು DSP SPಗೆಲ್ಲ ಮೈಸೂರಿಗೆಲ್ಲ ಕೊಟ್ಟಿದ್ದೀವಿ, ನಂಜನಗೂಡಿಗೆಲ್ಲ ಕೊಟ್ಟಿದ್ದೀವಿ. ಅದು ಬಾಯಿ ಕಟ್ಟಕ್ಕ ತಹಸೀಲ್ದಾರು ಸಬ್ ಇನ್ಸ್ಪೆಕ್ಟ್ರು ಯಾತಿಗೆ ಅಲ್ಲಿ ಅವರೇ ಸರಿಯಿಲ್ಲ, ಅವ್ರು ಏನು ಬೇಡಿ, ಅವ್ರಿಗೆ ಮುಂದಕ್ಕೆ ಬರ್ಬಿಡಲ್ಲ, ಅವರು ನಮ್ಮನ್ನ ಕ್ಯಾರೆ ಅಂದಿಲ್ಲ. MLA ತಪ್ಪಿಗೋಗಿದ್ವಿ, MLA ನಮ್ಮ ಕೇಸ್ ತಗೊಂಡು ಆಯಿತು. ನಾನು ಹೇಳ್ತೀನಿ ತಹಸೀಲ್ದಾರ್ಗೆ ಹೇಳ್ತೀನಿ, ತಹಸೀಲ್ದಾರ್ ಇಲ್ಲಿವರೆಗೆ ನಮಗೆ ರಕ್ಷಣೆ ಕೊಟ್ಟಿಲ್ಲ. ಸರ್ ಹಿಂಗೆ ಮಾಡ್ತಾವ್ರಲ್ಲ ಸರ್ ಅಂದರೆ ಮಾಡ್ತಾರ, ನೀವು ಹೋದ್ರೆ ನಾವು ಒಳಗೆ ಹಾಕ್ತೀವಿ, ಆಗ ನಾವು ಮಾಡೋಂಗಿಲ್ಲ ಸರ್, ನಾವು ಬರೋಂಗಿಲ್ವ, ನಮ್ಮನ್ನು ಸೇರ್ಸ್ಕೊತಾ ಇಲ್ವಲ್ಲ. ಆಯಿತು ಅಂದ್ಬಿಟ್ಟು ಎಲ್ಲ ನ್ಯಾಯ ಆದಮೇಲೆ ದೀಪಾವಳಿ ಹಬ್ಬ ಹಿಂಗೆ ಶಾಂತಿ ಸಭೆ ಸೇರಿ ಮಾಡೋದಾದ್ರೆ ಎಲ್ಲ ಊರೆಲ್ಲ ಮಾಡಿದರೆ ಬ್ಯಾಡಿ ಅಂತ ಹೇಳೋದು. ನಾವೇನು ಮಾಡಿದ್ವಿ, ಇವರೆಲ್ಲ ಸಾಮಾನು ತಗೊಂಡು ಇದೇ ದೇವಸ್ಥಾನ ಅಂತ ಹಾಕೊಂಡಿದ್ವಿ. ನಾವು ಹೋಗಿ ಮಾಡ್ಕೊಂಡು ಹೇಳೋ ತಹಸೀಲ್ದಾರು ಅಂತೆ, ನಾವು ಹೋಯ್ತಲೆ ಅವ್ರು ಬಂದು ನಾವು ಮಾಡಲ್ಲ ಅಂದ್ಬಿಟ್ಟು ಅಲ್ಲಿ ಹುಡುಗಿ ಸಾಮಾನೆಲ್ಲ ಇತ್ತು. ಈಗ ಲೀಡ್ರ್ಗಳೆಲ್ಲ ಇನ್ನೊಬ್ರು ಎಲ್ಲವೇ ಅವರು ಬಸವ ಜಯಂತಿ ಮಾಡ್ತಾರೆ, ನೀವು ಮಾಡಿ ಅಂದ್ರೆ ಅವತ್ತು ನಾವು ಬಂದ ಗಂಟೆ ನೀವೇ ಮುಟ್ಟದ್ರಿ, ಅದಕ್ಕೆ ಬರ್ತೀವಿ. ಅದಕ್ಕೆ ಕೋರ್ಟ್ಗೆ ಹೋಗವ 8 ಕೇಸು, ಕೋರ್ಟ್ ತೀರ್ಮಾನ ಆಗೋ ಗಂಟ ಯಾವುದು ಮಾಡೋದು ಬೇಡ ಅಂತೇಳಿ ನಮ್ಗೆ ಸವಾಲು ಪರು ಮಾಡ್ತಿದ್ದದಕ್ಕೆ 8 ಗಂಟೆ ರಾತ್ರಿಲಿ ಫೋನ್ ಮಾಡಿದ ತಕ್ಷಣ ರಿಜೇರ್ ಕಳಿಸ್ಬಿಟ್ಟು ಅವ್ರಿಗೆ ಪರು ನಿಲ್ಲಿಸ್ಬಿಟ್ರು ಸರ್. ಪರು ಮಾಡ್ಬಿಡಲಿಲ್ಲ, ಅನ್ನ ಪಾನ ಎಲ್ಲ ಇಟ್ಕೊಂಡ್ಬಂದ್ವಿ ಪಾಪ. ಈಗ ನಾವು ನೆನ್ನೆಯಿಂದ ಹೇಳ್ತೀವಿ ಸರ್ ಹಿಂಗೆ ಆಗೋದಂತ, ಈಗ ಏನು ಒಂದು ತಪ್ಪು ಮಾಡ್ಬಿಟ್ಟಿದ್ದೀವಿ ನಾವು ಅಂತ ನಮಗೆ ಹೋಗ್ಲಿ ಕೋರ್ಟ್ ಮರ್ಯಾದೆ ಹೋಯ್ತಲ್ಲ ಅಂತ ನಮಗೆ ನಾಚಿಕೆ ಆಯ್ತು ಪಾಪ. ಈಗ ಕೋರ್ಟ್ ಆದೇಶ ಬಂದು ಇವರು ಸೀಲು ಸೈನು ಹಾಕಿ ಕೋರ್ಟ್ನೇ ಉಲ್ಲಂಘನೆ ಮಾಡಿರಲ್ಲ ತಹಸೀಲ್ದಾರು ಸಬ್ ಇನ್ಸ್ಪೆಕ್ಟ್ರು ಊರವರು. ಇದಕ್ಕೆ ಹಿಂದಿನ ಕೈವಾಡ ಏನಿದ್ದು? ಇವರು ಪ್ರಭಾವಿಗಳು ಎಷ್ಟು ಜನ ಇದ್ರು, ಇಂಥ ಹೊತ್ತು ಬರಲಿ ರಾತ್ರಿ, ಇಂಥ ಹೊತ್ತು ನೋಟಿಸ್ ಬರಲಿ, ನಿಲ್ಸೋಕ್ಕಾಗಲ್ಲ, ನಾವು ಮಾಡೇ ಮಾಡ್ತೀವಿ ಅಂತ ಸೆಡದ್ ಮಾಡ್ಕೊಂಡು ಗಲಾಟೆ ಆಯಿತು ಇಲ್ಲಿ. ಆ ಮಾತಿಗೆ ನಮ್ಮ ತಮ್ಮ ಈಗಲೂ ನಿಮ್ಮ ಎದುರಿಗೆ ಫೋನ್ ಮಾಡಿಲ್ವಾ? ತಹಸೀಲ್ದಾರ್ ಬಂದಿದ್ದೀರಾ, ಸಬ್ ಇನ್ಸ್ಪೆಕ್ಟರ್ ಬಂದಿದ್ದೀರಾ, ಪೊಲೀಸ್ ಬಂದಿದ್ದ? ನೀವೇ ಕೇಳಿ. ಈಗ ಎಷ್ಟೊತ್ತಾಯಿತು, ಎಷ್ಟು ನಂಬರ್ ಆಯಿತು, ಯಾರು ಅವ್ರ ಕಡೆಯಲ್ಲಿ ಆಗಿದ್ರ ಇಷ್ಟಕ್ಕೆಲ್ಲ ಕಾರಣ ಅವರೇ ಸರ್. ನಮ್ಮೂರ್ಲಿ ಯಾರೂ ಇರಲಿಲ್ಲ, ನಮ್ಮೂರ್ಲಿ ಪ್ರಭಾವಿಗಳು ಇರ್ತಿಲ್ಲ ಅಂದ್ರೆ ಇವ್ರಿಗೆ ಧೈರ್ಯ ತುಂಬಿ ಇವ್ರಿಗೆ ಕಾನೂನು ತೋರಿಸಿದವರೇ ಸಬ್ ಇನ್ಸ್ಪೆಕ್ಟ್ರು ತಹಸೀಲ್ದಾರರು ಅಂತ ಬೇಕಾದ್ರೆ ನಾನು ಯಾವುದೇ ಸಭೆಯಲ್ಲೂ ಹೇಳ್ತೀನಿ. ಒಂದು ಅದು ಇದ್ರ ಕೈಯೋ ಆಡೋಕೆ ಈ ಉಳಿದವರು ಇದ್ದಾರೆ. ಯಾರ ಅಧ್ಯಕ್ಷರಂತ ಮೊನ್ನೆ ಗಲಾಟೆ ಆಗಿದ್ದಂತ, ಯಾರೋ ನಮ್ಮ ವೀರಶೈವ ಅಧ್ಯಕ್ಷರು ಕೆಂಪಣ್ಣವ್ರಂತ ಸಿಂಧೇಳಿಯವರು, ಅದು ನನಗೆ ಗೊತ್ತಿಲ್ಲ. ಈಗಂತಾರೆ ಏನಂತೆ ಅವ್ರಿಗೂ ಗಲಾಟೆ ಆಗಿತ್ತು ಅಂತ. ಇವರು ಎಲ್ಲೆಲ್ಲಿ ಪ್ರಭಾವಿಗಳವ್ರ ಅವರೆಲ್ಲರೂ ಮೀಟ್ ಮಾಡ್ತಾರೆ, ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಇದು ಹಿಂಗಾಗಿದೆ, ನಮ್ಮೂರಿನ ಇತಿಹಾಸದಲ್ಲಿ ಆಗಿದ್ದಿಲ್ಲ. ನನಗೆ ಏನು ಸಂತೋಷ ಆಗಿತ್ತು, ನಮ್ಮ ಹುಡುಗನಿಗೆ ಹೇಳ್ತಿದ್ವಿ ಏನು ಮಾಡ್ಕೊಬೇಡ ನೀವು ಏನು ಮಾಡ್ಕೊಬೇಡ ಬೇಡ ಅಂತ ನಾವು ಬಿಡ್ಕೊ ಬಂದಿದ್ವಿ. ನೆನ್ನೆಂದು ತಹಸೀಲ್ದಾರ ಫೋನ್ ಮಾಡಿ ಹೇಳ್ತೀನಿ,
ಹಿಂಗೆ ಮಾಡಿ ತಗೋತೀನಿ ಅಂತ. ಬೇಡಕ ಮರ ನೀ ಯಾಕೆ ತಕೊಂಡೆ ಅಂತ ಬೋದಿನಿ. ನನಗೇನು ಸಂತೋಷ ಆಗಿತ್ತು ಗೊತ್ತಾ, ನಮ್ಮೂರು ಇತಿಹಾಸ ಹೇಳ್ಬೇಕು, ಬರಲಿ ಲೀಡ್ರ್ಗಳು, ನನಗೆ ಭಾಳ ಸಂತೋಷ. ಈಗ ಇವತ್ತು 800 ಲೀಡ್ರ್ಗಳು ಬರ್ತಾರಂತಿದ್ರು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ನಾನು ನಿಮ್ಮ ಇದ್ರ ಮುಖಾಂತರ ಕೇಳೋಣ. ಏನಂತೆ ನಮ್ಮೂರಿಗೆ ಒಂದು ಎಮ್ಮೆ ಬಂದಾಗಾಯ್ತು. ನಮ್ಮ ಊರಿಗೆ ಎಲೆಕ್ಷನ್ ಟೈಮ್ಗೆ ಬಿಟ್ರೆ ರಾಜಕಾರಣಿಗಳು ಬೇರೆ ಕಾರಣದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಊರಿಗೆ ಬರ್ತಿದ್ದಿಲ್ಲ. ಈಗಿಂದ ಯಾರುವೆ, ಈ ಬಸವ ಬಳಗದಿಂದ ಯಾರುವೆ ಈಗ ನಮ್ಮ ಊರಿಗೆ ಒಂದು ಎಮ್ಮೆ ಬಂದಂಗಾಯ್ತು. ನಿಮ್ಮ ನೋಡೋ ಭಾಗ್ಯನೂ ಸಿಕ್ತು. ಈಗ ನಮ್ಗೆ ಏನು ಮನದಟ್ಟು ನೀವು ಮಾಡಿಕೊಡ್ಬೋದಾಯ್ತು. ಹೆಂಗೆ ನಾವೇ ತಪ್ಪೇ ನಡೆದಿರಲಿ, ನೀವೇ ತಪ್ಪೇ ನಡೆದಿರಲಿ, ನೀವು ಒಂದು ಇದು ಮಾಡಿ ಅಂತ ಕೇಳ್ಬೋದಾಯ್ತು. ಈ ರಾಜಕಾರಣಿಗಳು ಗುಮ್ಮನಾಟಿ ಆಡಿ ನಮ್ಮ ಊರ ಹಿಂಗೆ ಮಾಡ್ಬೋದು. ಹಿಂದ ಬಲ ಕೊಡೋದು ಮುಂದಕ್ಕೆ ಬರೋಲ್ಲ. ಇಂಚೋರಿಂದ ಇವ್ರಿಗೆ ಏನು ಸಹಕಾರ ಬೇಕು ಮಾಡಿ ನಮ್ಮೂರವ್ರಿಗೆ ಇಷ್ಟು ಹತ್ತಿಸ್ಬಿಟ್ಟು, ನಮ್ಮೂರಲ್ಲಿ ಒಂದು 8-10 ಹುಡುಗರು ಹಾಳಾಗ್ಬಿಟ್ರಲ್ಲ, ನನ್ನ ಊರು ಹಾಳಾಗೋಯ್ತಲ್ಲ ಅಂತ ನನಗೆ ಹೊಟ್ಟವ್ರಿತ್ತು. ಸಬ್ಬಿನಿಸ್ಬಿಟ್ರೆ ಬೇಕಾದಷ್ಟು ಬೇಡ್ಕೊಂಡು, ಸರ್ ನಮ್ಮ ಊರು ಹಾಳಾಗೋಯ್ತು, ಅಲ್ಲಿರೋರು ಯಾರೂ ಅಲ್ಲ, ನಾವು ಅಣ್ಣ ತಮ್ಮೀರು, ಬಾಮೈಕ ಅಲ್ಲಿರೋರು ಎಲ್ಲ ಒಂದೇ ಕುಟುಂಬ ಸರ್, ನಮ್ಮ ಬೀದಿಲಿರೋರು ನಾವೆಲ್ಲ ಸಂಬಂಧಿಕರು. ಐಕ ಕೆಟ್ಟೋಗ್ಬಿಡ್ತಾವ ಸರ್, ನೀವು ಅವಕಾಶ ಕೊಡಬೇಡಿ ಅಂತೆಲ್ಲ ಹೋಗಿದ್ದೀನಿ. ಸಬ್ಬಿನಿಸ್ಬಿಟ್ರೆ ಬೇರೆ ತಗೊಂಡಿಲ್ಲ. ನಾವು ಮಾತಾಡುವ ಏನು ಮಾತಾಡ್ತೀವಿ, ತಹಸೀಲ್ದಾರಿಗೆ ಹೇಳಿದ್ವಿ ಈಗ ಏನಾಗಿದೆ ಅಂತ. ನಮ್ಮೂರಲ್ಲಿ ಕುಡ್ತಾ ಇದ್ದಿಲ್ಲ, ಬೇಕಾದ್ರೆ ಸಾಯಂಕಾಲ ಬಂದು ನೋಡಿ ದೇವಸ್ಥಾನ ತಗೋ ಎಲ್ಲ ಮಕ್ಕಳು ಕೆಟ್ಬಿಟ್ಟ. ಕಾಲೇಜ್ಗೆ ಹೋಗೋ ಮಕ್ಕಳು ಕೆಟ್ಬಿಟ್ಟ. ನನಗೆ ಒಟ್ಟ ಅವ್ರಿತ್ತು ಮಕ್ಕಳು ಕೆಟ್ಟು ಹೋಗಲ್ಲ. ಅವ್ರ ಮಕ್ಕಳಾದ್ರೆ ನಮ್ಮ ಮಕ್ಕಳಾದ್ರೇನ ಎಲ್ಲ ಏಟು ಶುರು ಮಾಡ್ಬಿಟ್ಟ. ಬಾಯಿ ಬಂದಾಗ ಆಗ್ತದೆ. ಈಗ ನಮ್ಮ ಅದೊಂದು ಕೊರತೆ ನಂಗೆ ಕೊರತದ. ನನ್ನ ಊರು ಹಾಳಾಗೋಯ್ತಲ್ಲ. ನಮ್ಮ ಅಪ್ಪ ನಮ್ಮ ಅವ್ವ ಕಾಲದಲ್ಲಿ 5 ಕೂಳ ಇಲ್ಲಿ ಬಂದು ಮನ ಮಾಡಿದವರು. ಇವತ್ತು 50 ಕೂಳ ಆಗಿತ್ತು. ಇನ್ನೂ ಅಷ್ಟು ಆಯ್ತು ಅಂತ ನನ್ನ ಆಸೆ ಇತ್ತು. ಈ ಆಸೆಗೆಲ್ಲ ಈ ತಹಸೀಲ್ದಾರ್ ಮುನ್ನಾಕ್ಬಿಟ್ರು. ಯಾವ ಥರ ಮುನ್ನಾಕ್ಬಿಟ್ರು, ನನ್ನ ಊರನ್ನೇ ಹಾಳು ಮಾಡೋದು. ಅದಕ್ಕೆ ಈಗ ನಮ್ಮ ಬೇಡಿಕೆ ಏನಂದ್ರೆ, ತಹಸೀಲ್ದಾರ್ ಸಬ್ಬಿನಿಸ್ಬಿಟ್ರು ಆಸೆ ಬಿಟ್ಬಿಟ್ಟಿದ್ದೀವಿ. ಇನ್ನು ಯಾವುದೇ ಏನೇ ಮಾಡಿದ್ರು ನಾವು ಅಲ್ಲಿ ಹೋಗಲ್ಲ. ನಾವು ಹೋಗ್ಬೇಕಾಗಿರೋದು ಕೋರ್ಟ್ಗೆ. ಅಲ್ಲಿ ನಮ್ಗೆ ನ್ಯಾಯಾಧೀಶರು ನಮ್ಗೆ ರಕ್ಷಣೆ ಕೊಡಬೇಕು ಅಂತ ಬೇಡ್ಕೊತಾ ಇದ್ದೀವಿ. ಅವರು ನಮಗೆ ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೊಟ್ಟಿದ್ದೀವಿ ಅಲ್ಲಿಗೆ ಎಲ್ಲ ನಮ್ಮ ಮನವಿ ಪತ್ರನ. ಆದರೆ ಅವರು ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಬೇಡ್ಕೊತಾ ಇದ್ದೀನಿ. ನ್ಯಾಯಾಧೀಶರನ್ನ. ಅದಕ್ಕೆ ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ. ನಮಗೆ ಇದ್ದಕ್ಕಿದ್ದಾಗಲೇ FIR ಹಾಕೊಂಡ, ಸರ್ ಇದೇನು ಅನ್ಯಾಯ ಸರ್ ಅಂದರೆ, ಕೋರ್ಟ್ಗೆ ಹಾಕ್ತೀವಿ, ಕೋರ್ಟ್ಲಿ ಸರ್ ದೇವರವನ್ನ ಬಿಡಿ ಅಂತ ಹೇಳಿದ್ವಿ. ದೇವರಿಲ್ಲಿ ಅಲ್ಲಿ ಮನುಷ್ಯ, ಆ ಮನುಷ್ಯ ಅವರೇ ದೇವರು. ನಾವು ತಿಳ್ಕೊಂಡಿರೋದು ಯಾರೋ ಜಡ್ಜೇ ದೇವರು. ಯಾರಂದಿದ್ದು? ಸಬ್ಬಿನಿಸ್ಬಿಟ್ರು ನನ್ನ. ನೀ ಎಲ್ಲಿ ಗೆದ್ಕೊಂಡೆ ಅಂತೆಲ್ಲ ನನ್ನ ಮೇಲೆ ಭಾಳ ದೌರ್ಜನ್ಯ ಮಾಡಿದ್ರು ಸ್ಟೇಷನ್ ಒಳಗೆ. ಕುಂತ್ಕ ಸೈನ್ ಹಾಕು, ನಿನ್ಗೆ FIR ಹಾಕ್ತೀನಿ ಅಂತೆಲ್ಲ ನನ್ನ ಎದುರಿಸರು ಸರ್. ನನ್ನ ತಮ್ಮ ಇಬ್ಬರು ನಾನು ಹಾಕಲ್ಲ ಅನ್ನಗಂಟ ನಿನ್ನ ಕಳಿಸ್ತೀನಿ ಅಂದರು. ಎಲ್ಲಿ ಕಳಿಸಿರಿ? ಕೋರ್ಟ್ ಕಳಿಸಿರ್ಯಾ? ಅಲ್ಲಿ ನ್ಯಾಯಾಧೀಶರು ಅವರ ನ್ಯಾಯ ಸಿಕ್ಕುತ್ತೆ. ಅಲ್ಲಿ ದೇವ್ರಿಲ್ಲ, ಅಲ್ಲಿ ಮನುಷ್ಯ ಆದರು. ಮನುಷ್ಯ ದೇವ್ರ ರೂಪು, ನ್ಯಾಯದೇವತೆ ಅವಳ, ಅಲ್ಲಿ ದೇವ್ರವ್ರ ಅಂತ ಇದೂ ಚರ್ಚೆ ಆಗದ. ನಮಗೂ ಅವ್ರಿಗೂ ಬೇಕಾದಷ್ಟು 1-2 ವರ್ಷದಿಂದ ಬೇಕಾದಷ್ಟು ಉದ್ದೇನೆ, ನಮಗೆ ಬೇಕಾದಷ್ಟು ಟಾರ್ಚರು. ನಮಗೆ ಊರವ್ರ ಟಾರ್ಚರ್ ಇರಲಿ, ಇವ್ರ ಟಾರ್ಚರೇ ಜಾಸ್ತಿ. ನಮ್ಮ 10 ಕೂಳ ಮೇಲೆ ಅವ್ರು ಏನೇ ಮಾಡಿ ನೋಡ್ಕೊಳ್ಳಿ. ಇಷ್ಟಕ್ಕಿಯ ಎಷ್ಟೊತ್ತಾಗಿದ್ದು ಯಾವ ಒಂದು ಪೊಲೀಸ ಕಳಿಸಿದ್ದೀರ ಸರ್? ಇದೇ ಈಗ ನನಗಿನ್ನೇನಾಗಿದೆ ಅಂದ್ರೆ, ಕೋರ್ಟ್ಗೂ ಒಂದು ಅಪಮಾನ ಮಾಡ್ದಂಗಾಯ್ತು. ನಮ್ಮ ತಮ್ಮ ತಗೊಂಡಿರೋದು ಕೋರ್ಟ್ ಆದೇಶ ತಗೊಬಂದು ಕೋರ್ಟ್ಗೆ ಉಲ್ಲಂಘನೆ ಮಾಡಿದ್ರಲ್ಲ ಇವರು ತಹಸೀಲ್ದಾರು, ಸಬ್ಬಿನಿಸ್ಬಿಟ್ರು, ಇವರು ಎಲ್ಲವೇ ಕೋರ್ಟ್ನೇ ಉಲ್ಲಂಘನೆ ಮಾಡಿದ್ಮೇಲೆ ನಾವು ಕೋರ್ಟ್ ಅನ್ಯಾಯವಾಗಿ ಅಪಮಾನ ಮಾಡ್ದಂಗಾಯ್ತಲ್ಲ ಅಂತ ನಮ್ಗೆ ಇದಾದ ಮನಸ್ಸು. ಒಳ್ಳೆಯವ್ರಿಗೆ ಕಾಲ ಇಲ್ಲ ಸರ್. ಇದು ಹಿಂದಿಂದವ್ರಿಗೆ ಕಾಲ. ಇಂಥ ಸಬ್ಬಿನಿಸ್ಬಿಟ್ರು, ಇಂಥ ತಹಸೀಲ್ದಾರ ನನ್ನ ಸರ್ವೀಸ್ಲಿ ನೋಡಿಲ್ಲ. ಇನ್ನೂ ಇದ್ದರು ಜಯಕುಮಾರ್ ಅವರು ಬದಲು ಲಿಂಗದೇವರು ಅಂತಂಥ ಕೆಲಸ ಮಾಡ್ತೀವಿ. ಇಂಥ ಕೆಲಸದವ್ರು ನಾನು ನೋಡೇ ಇತ್ತಿಲ್ಲ. ನಾವು ಈ ಕೈ ಎತ್ತಿ ಮುಗಿಬೇಕು ಅವ್ರಿಗೆ. ಇಂಥ ಸಬ್ಬಿನಿಸ್ಬಿಟ್ರು ತಹಸೀಲ್ದಾರ್ ಸತ್ಯವಾಗು ನಮ್ಮೂರಿಗೆ ಆಗಿರೋ ಅಂಥ ಅನ್ಯಾಯ ಇನ್ನೆಲ್ಲಿಗೂ ಆಗಬಾರ್ದು. ಎಲ್ಲ ಊರವರು ತಿಳ್ಕೊಳ್ಳಿ, ನಮ್ಮೂರು ಹಾಳು ಮಾಡಾಕ್ಬಿಟ್ರು ಅಂತ ನಾನು ಸಾರಿ ಹೇಳ್ತೀನಿ. ಇದು ಬೇಕಾದ್ರೆ 10 ಸಾರಿ ಹೇಳ್ತೀನಿ. ಇದೇ ಕಾರಣ.
ಸ್ವಂತ ಭಕ್ತಾದಿಗಳೆಲ್ಲ ಸೇರಿ ಕಳಿಸಿರೋ ದೇವಸ್ಥಾನ ಬಂದ್ಬಿಟ್ಟು ಇವರು ಊರವರೆಲ್ಲ ಸೇರ್ಕೊಂಡು ಬಂದು ಬೀಗ ಹಾಕಿದ್ರು. ಬೀಗ ಹಾಕಕ್ಕೆ ಏನೇತಿ ಕರೆದಿ ಸರಿ ಅವ್ರಿಗೆ ತಹಸೀಲ್ದಾರ್ ಹೋಗಿ ಕಂಪ್ಲೇಂಟ್ ಮಾಡೋಗಂటే ಏನು ಆಕ್ಷನ್ ತಗೊಂಡಿಲ್ಲ. ಒಬ್ಬರು ಇನ್ಸ್ಪೆಕ್ಟರ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಯಾರು ಆಕ್ಷನ್ ತಗೊಂಡಿಲ್ಲ. ಇವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಸರ್ ಬೀಗ ಹಾಕಕ್ಕೆ ಅವ್ರಿಗೆ. ಫುಲ್ ದಬ್ಬಾಳಿಕೆ ಮಾಡ್ತಾವ್ರ, ಹಂಗಿಂಗೆ ಡಬಲ್ ಮಾಡ್ಕೊತಾರೆ. ಗುಂಪಲ್ಲಿ ಬರೋದು, ಮನೆ ಕಲ್ಲು ಹೊಡೆಯೋದು, ಗ್ಲಾಸ್ ಹೊಡೆಯೋದು, ಏನೇನೋ ಕತೆ ಹುಟ್ಟೋದು, ಹೋಗ್ಬೇಕಾದ್ರೆ ಕಿರಿಕ್ ಮಾಡೋದು, ಬರೀ ಗಾಳಿ ಗಂಟಲು ಉಡಿಸ್ತಾರೆ ಇವರು. ನಾವು ಇರೋದು ಹೇಳ್ಕೊಳ್ಳ, ಬದುಕಬಾರ್ದು ನಾವು ಊರಲ್ಲಿ ಹಿಂಗೆಲ್ಲ ಮಾಡ್ಕೊಂಬಂದ್ರೆ. ಈಗ ಸಮಸ್ಯೆ ಆಗಿದ್ದು ಸಮಸ್ಯೆ ಏನಿಲ್ಲ ಸರ್, ಹೋದ್ಸಲಿ ಕೊಂಡ ಹಿಂಗೆ ಗಲಾಟೆಗಳಾಯಿತು, ನಿಂತೋಯ್ತು. ಕೋರ್ಟಿನ ಆರ್ಡರ್ ಆಯಿತು, ಮಾಡಿಲ್ಲ ಅಂತ ಕೊಂಡ ಸ್ಟಾಪ್ ಆಯಿತು, ನಿಲ್ಲಿಸ್ತಿಲ್ಲ. ನಾವು ಸ್ವಂತ ದೇವಸ್ಥಾನ ಕಟ್ಕೊಂಡ್ರದಕ್ಕೆ ಬಂದ್ಬಿಟ್ಟು ಇವರೆಲ್ಲ ದುಡ್ಡು ಕೊಟ್ಟು ಏನೇನು ಆರ್ಡರ್ ಮಾಡ್ಕೊಬಂದು ನೈಟ್ 12 ಗಂಟೆಲಿ ಏನು ಮಾಡಿಸ್ಬಿಡ್ಲಿಲ್ಲ. ಅದು ನಿಂತೋಯ್ತು, ನಾವು ಸುಮ್ಮನೆ ಆಗ್ಬಿಟ್ಟು. ಇವಾಗ ಹೋಗ್ಬಿಟ್ಟು ತಹಸೀಲ್ದಾರು ಬಂದ್ಬಿಟ್ಟು ನೀವು ಮಾಡಂಗಿಲ್ಲ, ರೂಲ್ಸ್ ಪ್ರಕಾರ ಮಾಡಂಗಿಲ್ಲ, ಹಂಗೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಹೆಂಗೆ ಸರ್ ಪರ್ಮಿಷನ್ ಕೊಟ್ಟರು? ತಹಸೀಲ್ದಾರ್ ಇನ್ಸ್ಪೆಕ್ಟ್ರು ಇವ್ರಿಗೆ ಹೆಂಗೆ ಪರ್ಮಿಷನ್ ಕೊಟ್ಟರು? ನಾವು ಕೆಳಗಡೆ ಕೊಟ್ಟಿಲ್ಲ ಅಂತಾರೆ. ಇವ್ರು ನೋಡಿ ಹಿಂಗೆಲ್ಲ ಮಾಡ್ತಾರೆ. ಇವ್ರಿಗೊಂದೇ ನಮಗೊಂದೇನ ಸರ್? ನ್ಯಾಯ ಒಂದೇ ಥರ ಇರ್ಬೇಕು ತಾನೆ. ಇವ್ರು ಮಾಡಕ್ ಬಿಟ್ರು, ನಮ್ಮ ನೆಕ್ಸ್ಟ್ ಮಾಡಕ್ ಬಿಟ್ಬಿಟ್ರು. ಸ್ವಂತ ನಾವು ಕಟ್ಸಿರೋದು ಅದು. ಇವ್ರ ಅಧಿಕಾರಿ ಎಲ್ಲ ಬಂದು ಕೇಳಕ್ಕ, ಇವ್ರನ್ನ ಬಂದು ನಮ್ಗೆ ಒಬ್ಬರು ಭಾರಿ ಇದ್ಗಳು ಮಾಡ್ತಾರೆ. ಇವ್ರು ಕೇಳೋ ಅಧಿಕಾರನೇ ಇಲ್ಲ ಇವ್ರಿಗೆ ಬಂದ್ಬಿಟ್ಟು. ಇಲ್ಲೊಂದು 10 ಸೀಟು ಭಾರಿ ದಬ್ಬಾಳಿಕೆ ಮಾಡ್ತಾರೆ ಸರ್ ಊರಲ್ಲಿ. ಜಾತಿ ಭೇದ ಮಾಡೋದು, ಹೆಂಗೆ ಮಾಡೋದು. ನಮ್ಮ ಅಣ್ಣ ಆಗಿರೋದು ಲಿಂಗಾಯತ ಹುಡುಗಿ ಸರ್, ಆ ಉದ್ದೇಶಕ್ಕೋಸ್ಕರ ಬರೀ ಕೀಟ್ಲೆಗಳು ಮಾಡ್ತಾವ್ರೆ ಅವರು. ರೌಡಿ ಜಾಮ್ ಎಲ್ಲ ಮಾಡಿ 2 ಮನೆ ನುಗ್ಗಿ ಹೊಡೆದರೆ ಅದೇ ಪೊಲೀಸ್ ಕೇಸ್ ಆಗಿದೆ ಸರ್. ಕೇಸ್ ಆಗಿದೆ ಸರ್. ರೌಡಿ ಜಾಮ್ ಮಾಡಿ ನಮ್ಮ ಪರವಾಗಿ ಬರ್ತಾರೆ ಅಂದ್ಬಿಟ್ಟು, ನಮ್ಮ ಅಣ್ಣ ತಮ್ಮೀರ ಪರವಾಗಿ ಅವರು ಸಪೋರ್ಟ್ ಬರ್ತಾರೆ ಅಂದ್ಬಿಟ್ಟು ನಮ್ಮ ಕಡೆ ಮಾತಾಡೋರಿಗೆಲ್ಲ ಕಿರಿಕ್ ಕೊಟ್ಟಿದ್ದಾರೆ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಒಬ್ಬೊಬ್ರಿಗೆ ಟಾರ್ಗೆಟ್ ಮಾಡ್ಕೊಂಡೆ. ಒಬ್ಬ ಗೆಜ್ಜಿಗಾರವ ನಮ್ಮ ಕಡೆ ಇದ್ದ, ಅವ್ನ ಮನೆ ಒಳಗೆ ನುಗ್ಗಿ ಹೆಂಗಸು ಮಕ್ಕಳಿಗೆಲ್ಲ ದೌರ್ಜನ್ಯ ಮಾಡೋದು. ಅದ್ರ ಮೇಲೆ ಒಂದು ಆಕ್ಷನ್ ತಗೊಂಡಿಲ್ಲ, ಅದು ಕೋರ್ಟ್ ಹೋಗೋದ ಕೆಲಸ. ನಮಗೆ ರಕ್ಷಣೆ ಅನ್ನೋದು ಎಳ್ಳಷ್ಟು ಸಿಕ್ಕಿಲ್ಲ ಅಂತ ನಾನು ಬೇಕಾರೆ ಸಬ್ ಇನ್ಸ್ಪೆಕ್ಟರ್ ಹೆಸರು, ತಹಸೀಲ್ದಾರ್ ಹೆಸರಿಗೆ ಬೇಕಾದ್ರೆ ಯಾವ ಕಂಪ್ಲೇಂಟ್ ಮಾಡಿದ್ದೀರಾ ಅವ್ರಿಗೆ? ಎಲ್ಲ ಕಂಪ್ಲೇಂಟ್ ಕೊಟ್ಟು ತಗೊಂಡಿಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಿವಿ, 8-9 ಕಂಪ್ಲೇಂಟ್ ಕೊಟ್ಟಿವಿ. 8-9 ಸರಿ ಹಿಂಗೆ ಮಾಡ್ತಾರೆ. ಅದಕ್ಕೆ ಇವನು ರಾತ್ರಿಯಿಂದ ಹೇಳ್ತಿದ್ದ, ಯಾರಿಗೆ ತಹಸೀಲ್ದಾರ್ ಫೋನ್ ಮಾಡ್ಕೊಂಡು ನಾನು ವಿಷ ಕುಡ್ಕತ್ತೀನಿ, ನೀವು ಬರ್ದೇರ ಅಂತ. ಆಗಲೂ ಅವ್ರಿಗೆ ಬಂದಿಲ್ಲ. ಪೊಲೀಸ್ ಪ್ರೊಟೆಕ್ಷನ್ ಕಳಿಸಿಲ್ಲ, ಕರ್ಫ್ಯೂ ಕಳಿಸಿಲ್ಲ. ಈ ಸಬ್ ಇನ್ಸ್ಪೆಕ್ಟ್ರ್ ಕೇಳಿದ್ರೆ ತಹಸೀಲ್ದಾರ್ ಕೇಳಿದ್ದಾರೆ. ತಹಸೀಲ್ದಾರ್ಗೆ ನಾವು ಹೋದರೆ ಅಲ್ಲಿ ಜಾಗ ಸಿಕ್ಕಲ್ಲ, ಟೈಮ್ ಸಿಕ್ಕಲ್ಲ. ನೆನ್ನ ಸಂದಗಂಟು ಕಾದ್ಬಿಟ್ಟು ಅವ್ರಿಗೆ ಮನವಿ ಪತ್ರ ಕೊಡಿ. ಯಾವ ಮನವಿ ಪತ್ರದಲ್ಲಿ ಕ್ಯಾರಿ ಅಲ್ಲಿ ನಾವು ಕೋರ್ಟ್ ಮೊರೆ ಹೋಗಿದ್ದೀವಿ. ಈಗ ಏನೇ ಆಗಲಿ ಕೋರ್ಟಲ್ಲಿ ನಮಗೆ ನ್ಯಾಯ ಸಿಗಬೇಕಾದ್ರೆ ನ್ಯಾಯಾಧೀಶರು ನಮ್ಮ ನ್ಯಾಯ ದೇವತೆ ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ಇನ್ಯಾರಿಂದೂ ಸಾಧ್ಯ ಇಲ್ಲ. ಇವ್ರನ್ನ ಕಂಡ್ರೆ ಭಯ ಆಗಿದೆ ನಮ್ಗೆ. ಪೊಲೀಸು, ಸಬ್ ಇನ್ಸ್ಪೆಕ್ಟ್ರು, ತಹಸೀಲ್ದಾರ್ ಕಂಡ್ರೆ ಭಯ ಆಗಿದೆ. ಯಾವತ್ತು ಏನು ಮಾಡಿಸಿರು ಅಂತ ಇಷ್ಟೆಲ್ಲ ಮಾಡಿದ್ರು ಯಾವುದೂ ಒಂದು ಆಕ್ಷನ್ ತಗೊಂಡಿಲ್ಲ. ಮನೆ ಮೇಲೆಲ್ಲ ದಾಳಿ ಮಾಡಿದ್ರ, ಇವ್ರ ಮನೆಗೆಲ್ಲ ನುಗ್ಗಾರ, ಆ ಗೆಜ್ಗಾರ್ ಶೆಟ್ಟಿ ಮನೆಗೆಲ್ಲ ನುಗ್ಗಾರ. ಬಾಯಿ ಬಂದಾಗ ಇಲ್ಲಿ ಕುತ್ಕೊಂಡು ಸಿಕ್ಕಾಪಟ್ಟಬೇಕು. ಇನ್ನೊಂದಾಗಿದೆ ತುಂಡು, ನನಗೆ ಇನ್ನೂ ಒಂದು ಅಸಹ್ಯದ ಕೆಲಸ. ಭಾಳ ಬದುಕಬೇಕಾದ್ರೆ ಕಾಲೇಜ್ಗೆ ಹೋಗೋ ಮಕ್ಕಳಿಗೆಲ್ಲ ತಿಳಿಸ್ಬಿಟ್ಟು ಎಲ್ಲ ಎಣ್ಣೆ ಇಟ್ಟು ಬಂದು ಕುಂತ್ಕೊಂಡು ಅಲ್ಲಿ ನಮ್ಮ ತಮ್ಮನ ಮನೆಯವ್ರಿಗೆ ಬೊಯ್ಯೋದು, ಆಡೋದು ಮಾಡೋದು. ನಾವು ಯಾರು ಇಲ್ದ ಅದು ಅವಕ್ಕೆ ಗೊತ್ತಿಲ್ಲ. ಬಾಯಿಪಟ್ಟೆಗಳವರು ಮಲ್ಕೊಂಡವ್ರು ಕರ್ಕೊಂಬಂದು 12 ಗಂಟೆ ರಾತ್ರಿಲಿ ಇದು ಕಟ್ಸ್ಕೊಂಡು ಗೌಡ್ಕ ಕಟ್ಸ್ಕೊಂಡು ನಮ್ಗೆ ಇವನು ತಪ್ಪು ಗೌಡ್ಕ ಮಡಗಿಸಿಲ್ಲ. ಇವನ್ನ ಹೋಗಿ ಇವನ್ ತಪ್ಪು ಕಂಪ್ಲೇಂಟ್ ತಗೊಂಡಿಲ್ಲ. ಸರ್ಕಲ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅಲ್ಲಿ ಅಡ್ಮಿಟ್ ಆಗೋಣ. ಅಲ್ಲಿಗೆ ಹೋಗಿ ಇವರು ದೌರ್ಜನ್ಯ ಮಾಡ್ರ. ಎಲ್ಲಿಗೆ? ಆಸ್ಪತ್ರೆಗೆ. ಆಗ ಅವ್ರು ಬರದೇ ಗಂಟ ನಮ್ಮ ಯಾರನ್ನೂ ಕರೆದೆ. ಆ ಊರವ್ರು ಗೊತ್ತಾಗ್ಬಿಟ್ಟ ನಂಗೆ ಗೊತ್ತಿಲ್ಲ. ಹಳ್ಳಿ ಊರವರು ದೇವನ್ಪುರದವರು ಒಬ್ಬರು ಅವರ ಎಲ್ಲ ಸೇರ್ಕೊಂಡು ಇಲ್ಲಿ ಇದು ಕಟ್ಕೊಂಡು ಗೌಡ್ಕ ಕಟ್ಕೊಂಡು 12 ಗಂಟೆ ರಾತ್ರಿ ಮನ ಮೇಲೆಲ್ಲ ಪಟಾಕಿ ಹೊಡೋದು, ಸಿಕ್ಕಾಪಟ್ಟ ದಾಳಿ ಮಾಡ್ತಾರೆ. ಅವ್ರು ಆಕ್ಷನ್ ತಗೊಂಡು ನಮ್ಮ ಟೈಮ್ ಮೇಲೆ ಆಕ್ಷನ್, ಮನೆಗಿರೋರ ಮೇಲೆ ಆಕ್ಷನ್ ತಗೊಂಡು. ನಾನು ಒಂದೇ ಒಂದು ಕಾರಣ, ಏನು ಕಾರಣ ಅಂತ ಶಾಂತಿ ಸಭೆ ಸೇರಿ ಅದಕ್ಕೆ ಮುಂಚೆ ಸಬ್ ಇನ್ಸ್ಪೆಕ್ಟರ್ ತಪ್ಪು ಹೋಗಿ ನಮಗೆ FIR ಹಾಕೊಡಿ ಆಗಲ್ಲ ಅಂತ ಸಾಧನೆ ಮಾಡೋದು. ನಾವು FIR ಹಾಕ್ಬೇಕು, ನಮಗೆ ಹುಡುಗನಿಗೆ ತೊಂದರೆ ಆಗೋಲ್ಲ, ಅಡ ನೋವಾಗದ ಅಂತ ಡಾಕ್ಟ್ರ್ ಹತ್ರ ತಗೊಂಬಂದ್ರೆ ಕೊಟ್ಟ ಮೇಲೆ ಏನು ಮಾಡ್ರ 12 ಗಂಟೆ ರಾತ್ರಿ ಸ್ಟೇಷನ್ನಿಂದ ಎಲ್ಲ ಬಂದು ಇಲ್ಲಿ ದಾಳಿ ಮಾಡಿದ್ರು. ಅದನ್ನು ನಾವು ಕೇಳಿದ್ರೆ ಪುನಃ ವಾಸ್ತುಕಲ್ ಪೂಜೆ ಮಾಡಿ 9 ವರ್ಷ ಆಗಲ್ಲ 10 ವರ್ಷ ಆಗಲ್ಲ ವಾಸ್ತುಕಲ್ ಮಾಡಿ, ಈ ವಾಸ್ತುಕಲ್ ಮಾಡ್ತೀವಿ ಅಂದ್ಬಿಟ್ಟು ಪೊಲೀಸ್ ಪೊಟಾಸನ್ನು ತಗೊಂಬಂದು ಇಲ್ಲಿ ಕೂಡಿಸ್ಕೊಂಡು ನಮ್ಮನ್ನ ಹತ್ಕೊಳ್ಳೋಣ ಹೊರತುಪಡಿಸಿ ಮಾಡ್ಸಾರ. ಪುನಃ ಕೊಂಡ ಮಾಡಿಸಲ್ಲ ಅಂದ್ಬಿಟ್ಟು ವಿಷಯ ಮಾಡಿಸಿ ಅದೆಲ್ಲ ವಿಡಿಯೋ ಆಗದ. ಎಲ್ಲ ಪ್ರತಿಯೊಂದು ಕೋರ್ಟು ಕೊಟ್ಟಿದ್ದೀವಿ. ಈಗ ನಮ್ಮ ಕೋರ್ಟೇ ನಮಗೆ ರಕ್ಷಣೆ ಕೊಡಬೇಕೆ ಹೊರತು ಈ ಪೊಲೀಸು ಸಬ್ ತಹಸೀಲ್ದಾರರ ಮೇಲೆ ನಮ್ಗೆ ನಂಬಿಕೆ ಕಳ್ಕೊಂಡಿದ್ದೀವಿ. ವರ್ಷವರೆಯಿಂದ ನಾವು ಸಾಧನೆ ಬೇಕಾದಷ್ಟು ರಿಕ್ವೆಸ್ಟ್ ಮಾಡಿದ್ದೀವಿ,
ಕೇಳ್ಕೊಂಡಿದ್ದೀವಿ. ಅಲ್ಲ ಇಲ್ಲಿನ ಲೋಕಲ್ MLA ಇದು ಆ ಲೋಕಲ್ MLA ಹೋದರೆ ಈ ಅವರು ಮೇಲ್ಮಟ್ಟದವ್ರಿಗೆಲ್ಲ ಬಾಯಿ ಕಟ್ಕೊತಾರೆ, ಅವ್ರು ಬರ್ಬಾರ್ದು. ಈ ನಮ್ಮ ಲೋಕಲ್ನಲ್ಲಿ ಎಲ್ರಿಗೂ ಕುರುಬರು ಕಟ್ಕೊಂಡ್ರ ನಮ್ಮ ಧಕ್ಕೆ ತತ್ತರ ನಮ್ಮ ಸಾಮಾಜಿಕ ಅನ್ಕೊಂಡು ಇದು ಭಾಳ ತೊಂದರೆ ಕೊಡ್ತಾವ್ರು. ಇವರು ಅವ್ರ ಜೊತೆಲೇ ಇದ್ದವರು 25 ವರ್ಷ ಆಗಿತ್ತು. ಯಾರೋ ನಾವು ಇವ್ರನ್ನ ಮಾತಾಡ್ಸೋದಿಲ್ಲ. ಅವರು ಹಳ್ಳಿ ಊರಾಗ ಬಂದು ಈಗೆಲ್ಲ ದೌರ್ಜನ್ಯ ಮಾಡಲ್ಲ ಅಂತ ನಮಗೆ ಸಪೋರ್ಟ್ ಮಾಡಿ, ನಾನು ಹುಷಾರಿಲ್ಲೇ ಬಂದ್ಬಿಟ್ಟಿದ್ದಲ್ಲ, ಸಪೋರ್ಟ್ ಮಾಡಿ ಆಸ್ಪತ್ರೆ ಕರ್ಕೊಂಡು ಅಡ್ಮಿಟ್ ಮಾಡಿದ್ರೆ ಅಂತ ಅವ್ರ ಮೇಲೆ ದೇವಸ್ಥಾನ ಮೇಲೆ ದಾಳಿ ಮಾಡ್ರ, ಅವ್ರ ಮನೆ ಮೇಲೆ ದಾಳಿ ಮಾಡ್ರ, ಗಜಗರ್ ಶೆಟ್ಟಿ ಮನೆ ಮೇಲೆ ದಾಳಿ ಮಾಡ್ರ. ಎಲ್ಲ ಸತ್ಯ ಬೇಕಾದ್ರೆ ಅದು ಕೋರ್ಟಲ್ಲಿ ತಗಸ್ ನೋಡಿ. ಅಂದ್ರೆ ಇಲ್ಲಿ ಪ್ರಭಾವಿಗಳಿಗಿಂತ ಈ ಕೈವಾಡ ಪ್ರಭಾವಿಗಳು ಹೊರಗಡೆಯವರು. ಅಂದರೆ ಅವ್ರ ಹೆಸರು ಗೊತ್ತಿಲ್ಲ. ಇವ್ರೇನಂತಾರೆ ಆ ಪ್ರಭಾವಿಗಳೆಲ್ಲ ಈಗ ಬರ್ತಾರ, ಇದಕ್ಕೆ ಯಾವ ಥರದಲ್ಲಿ ಯಾವನು ನಿಲ್ಸೋಕ್ಕಾಗಲ್ಲ ಅಂತ ಶರದ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತಾರೆ. ರಾತ್ರಿ ಪೊಲೀಸ್ ಬಂದಿದ್ದರೂ ಕಟ್ಟಿರಲ್ಲ, ಲೆಕ್ಕ ಹಾಕಿ ಪೊಲೀಸ್ ಹೊಂಟೋದ್ರು. ಪೊಲೀಸ್ನವ್ರಿಂದ ಇದೇ ವಿಚಾರ ಮಾತಾಡೋದು, ನಮಗೆ ರಕ್ಷಣೆ ಕೊಡೋಕ್ಕೆ ಬಂದಿಲ್ಲ, ನೀವು ಅವ್ರ ರಕ್ಷಣೆ ವಿಚಾರಿಸ್ಕೊಂಡು ಬಂದಿರಿ ಅಂತೇ ಮಾತಾಡಿ. ನಮ್ಗೆ ಉದ್ದಕ್ಕೂ ಇದೇ ತೊಂದರೆ ಕೊಟ್ಕೊಂಡು ನಮ್ಗೆ ಭಾಳ ಸಂಕಷ್ಟ ಸಿಕ್ಸ್ಬಿಟ್ರೆ ನಾವು ಯಾರಿಗೂ ಹೇಳ್ಕೊಳ್ಳೋ ಸ್ಥಿತಿಲಿಲ್ಲ.